ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಫೇಮಸ್ ಆಗಿರುವ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ. ಮಹಾರಾಷ್ಟ್ರ, ಉತ್ತರ ಕರ್ನಾಟಕದ ಕಡೆಯೆಲ್ಲ ತುಂಬ ಹೆಚ್ಚಾಗಿ ಈ ಮಸಾಲೆ ಖಾರನ ಮಾಡ್ತಾರೆ. ಈ ಒಂದು ಖಾರ ಇದ್ದರೆ ಸಾಕು, ಎಕ್ಸ್ಟ್ರಾ ಏನು ಬೇಡ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಂಡ್ಬಿಡಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ನ ತೊಗೊಂಬಿಡಿ. ನೋಡಿ, ಇಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ. ಯಾಕಂತಂದರೆ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ನಾನು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ. ಮಿಸ್ ಮಾಡಲಾರ್ದೆ ಕಂಪ್ಲೀಟ್ ವಿಡಿಯೋನ ನೋಡ್ಕೊಳ್ಳಿ. ಯಾಕಂದರೆ ಒಂದು ಮಿಸ್ ಆದರೂ ಕೂಡ ನಿಮಗೆ ಖಾರ ರಾಂಗ್ ಆಗುತ್ತೆ. ಮಸಾಲೆ ಕಮ್ಮಿ ಆಗಿಬಿಟ್ರೆ ಟೇಸ್ಟ್ ಇರೋದಿಲ್ಲ. ಈ ಮಸಾಲೆ ಖಾರ ಇದ್ದರೆ ಸಾಕು, ನಮಗೆ ಎಕ್ಸ್ಟ್ರಾ ಏನೂ ಬೇಡ. ಖಾರದ ಪುಡಿ ಒಂದು ಹಾಕಿದರೆ ಅಡುಗೆದಲ್ಲಿ ಭಾಳ ಅಂದರೆ ಭಾಳ ರುಚಿ ಬರುತ್ತೆ. ಅಷ್ಟೇ ಅಲ್ಲ, ನಾವು ಪಲ್ಯಗಳು ಮಾಡ್ಬೇಕಾದ್ರೆ, ಗ್ರೇವಿಗಳು ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಯಾವುದೇ ರೀತಿಯಾದಂಥ ಮಸಾಲೆಗಳು, ಗರಂ ಮಸಾಲೆಗಳು ಎಕ್ಸ್ಟ್ರಾ ತಂದು ಹಾಕೋದೇ ಇಲ್ಲ. ಈ ಒಂದು ಖಾರ ಪುಡಿ ಒಂದೇ ಹಾಕೋದು. ಇಲ್ಲಿ 1 kg ಆಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಉದ್ದುದ್ದಕ್ಕೆ ಹರ್ಚ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಇರುವಂಥ ಈರುಳ್ಳಿಗಳನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಒಂದು ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡಲೇಬಾರ್ದು. ಇದನ್ನು ಫ್ರೈ ಮಾಡೋಕ್ಕೆ ಇಟ್ಕೊಂಬಿಡಿ. ಯಾಕಂತಂದರೆ ಈರುಳ್ಳಿ ಏನಿದೆ ತುಂಬ ಅಂದರೆ ತುಂಬ ಸಮಯ ತೊಗೊಳುತ್ತೆ. ಈರುಳ್ಳಿ ಚೆನ್ನಾಗಿ ಕಲರ್ ಫುಲ್ಲು ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಹಾಗಾಗಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಈರುಳ್ಳಿನ ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ಕೂಡ ಅಷ್ಟೇ ಒಣ. ಇದಕ್ಕೆ ಎಣ್ಣೆ ಅಷ್ಟೇ ಹಾಕಬೇಕು, ಯಾವುದೇ ರೀತಿಯಾದಂಥ ನೀರನ್ನು ಹಾಕಬಾರ್ದು. ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಾರ್ದು. ಸ್ವಲ್ಪ ಫಸ್ಟಿಗೆ ರೋಸ್ಟ್ ಮಾಡ್ಕೊಂಡು ತಕ್ಷಣವೇ ನಾವೇನು ಮಾಡಬೇಕಂದ್ರೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣವೇ ನೀವೇನು ಮಾಡಬೇಕು, ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಇಲ್ಲಿ ನಾನು ಕೆಲಸ ಜಲ್ದಿ ಆಗಲಿ ಅಂಥೇಳಿ 4 ಪಾತ್ರೆಗಳನ್ನು ತೊಗೊಂಡಿದ್ದೀನಿ. ಹಾಗಾಗಿ ಜಲ್ದಿ ಕೆಲಸ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ತುಂಬ ಸಮಯ ತಗೊಳುತ್ತೆ ಸ್ನೇಹಿತರೆ. ಈ ಒಂದು ಮಸಾಲೆ ಖಾರ ಮಾಡೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ 1/2 ಅವರಿಂದ 1 ಅವರ್ ಬೇಕಾಗುತ್ತೆ. ಅದರಲ್ಲಿ ಕೂಡ ಮೇನ್ ಏನಪ್ಪ ಅಂತಂದರೆ ದೊಡ್ಡ ಕೆಲಸ ಅಂದರೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತೆಗೆಯೋದು. ನೆಕ್ಸ್ಟ್ ನೋಡಿ, ಪಲಾವ್ ಎಲೆನ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ. ಚಕ್ಕೆ ಇವೆಲ್ಲ ಕೂಡ ಅಳತೆ ಪ್ರಕಾರ ಹೇಳೋ ಹಾಗಿದ್ರೆ ನಾನಿಲ್ಲಿ 1.5 kgಗೆ ಖಾರ ಹಚ್ಚುತ್ತಾ ಇರೋದು. 1.5 kg ನಾರ್ಮಲ್ ಖಾರ ಏನಿರುತ್ತಲ್ಲ ಅದಕ್ಕೆ ಮಸಾಲ ಹಚ್ಕೊತಾ ಇರೋದು. ಇದಕ್ಕೆ ನಿಮಗೆ ಲೆಕ್ಕದ ಪ್ರಕಾರ ಹೇಳ್ಬೇಕಂದ್ರೆ ಎಲ್ಲ ಕೂಡ 20 ರೂಪಾಯಿದು ಮಸಾಲ ತೊಗೊಂಡಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ನಿಮ್ಗೆ ಏನೂ ಬೇಕಾಗೋದಿಲ್ಲ. 20 ರೂಪೀಸಿನ ಮಸಾಲ ಕೊಡ್ರಿ ಅಂತಂದರೆ ಕೊಟ್ಬಿಡ್ತಾರೆ ಯಾವುದೇ ಕಿರಾಣಿ ಸ್ಟೋರಿಗೆ ಹೋದ್ರೂ. ಇಲ್ಲಿ ನೋಡಿ, ಇವಾಗ ಚಕ್ಕೆ ಕೂಡ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೆಲಸ ಜಲ್ದಿ ಆಗುತ್ತೆ, ಹಾಗೆ ನೀಟಾಗಿ ಸ್ಮೂತ್ ಆಗುತ್ತೆ. ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡಬೇಕು. ಈಗ ನೆಕ್ಸ್ಟ್ ನೋಡಿ, ಮತ್ತೆ ನಾನಿಲ್ಲಿ ಹೂವು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ 20 ರೂಪಾಯಿವೆ. ಎಲ್ಲ ಕೂಡ 20 ರೂಪಾಯಿದೆ. ಜಾಸ್ತಿ ಹೋಗಿ ನೀವು ಎಷ್ಟು ಹಾಕಬೇಕು ಅಳತೆ ಏನು ಅಂತ ಏನು ಇರೋದಿಲ್ಲ. ಇದರಲ್ಲಿ 20 ರೂಪಾಯಿದು ಅಂದರೆ ಕೊಟ್ಬಿಡ್ತಾರೆ. 1.5 kgಯಿಂದ 2 kg ಮಸಾಲಕ್ಕೆ ಇಷ್ಟು ಸರಿ ಹೋಗುತ್ತೆ. ನೋಡಿ, ಇವಾಗ ನಾನು ಮತ್ತೆ ಇದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹೂವು ಕೂಡ ಕಲರ್ ಚೇಂಜ್ ಆಗಿದ ತಕ್ಷಣ ಈಗ ಅದನ್ನು ಕೂಡ ಸೈಡಿಗೆ ತೆಗೆದು ಇಟ್ಕೊಂಡು ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಕರಿಮೆಣಸು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಎಲ್ಲ ಕೂಡ ರೋಸ್ಟ್ ಮಾಡ್ಕೋಬೇಕು. ಫ್ಲೇಮ್ ಏನಿದೆ ನೋಡಿ, ನಿಮಗೆ ಹೈ ಇಟ್ಕೊಂಡು ಮಾಡೋ ಹಾಗಿದ್ರೆ ಸ್ಪೀಡಾಗಿ ತಿರ್ಸ್ಬೇಕಾಗುತ್ತೆ, ಅಥವಾ ಸ್ಲೋ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೈ ಆಗ್ತವೆ. ಈಗ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಕರಿಮೆಣಸು, ಹೂವು, ಪಲಾವ್ ಎಲೆ ಮತ್ತು ಇವಾಗ ಸಾಸಿವೆ ಕೂಡ ಇದರಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ ತಕ್ಷಣ ಚಟ್ಪಟ್ ಅಂತ ಸೌಂಡ್ ಬರುತ್ತೆ. ಆ ಚಟ್ಪಟ್ ಸೌಂಡ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಖಾರ ಒಂದಿದ್ದರೆ ಸಾಕು, ನಮಗೆ ಎಕ್ಸ್ಟ್ರಾ ಏನೂ ಬೇಡ. ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ನಾವು ಯಾವುದೇ ಅಡುಗೆ ಮಾಡೋ ಹಾಗಿದ್ರೂ ಈ ಮಸಾಲೆ ಖಾರನ ಯೂಸ್ ಮಾಡ್ಕೋಬೋದು. ಯಾವುದೇ ಥರದ ಪಲ್ಯ ಆಗಿರ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಎಕ್ಸ್ಟ್ರಾ ಏನು ಮಸಾಲೆ ಹಾಕೋದು ಬೇಡ. ಒಂದು ಸತಿ ನೀವು ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನೋಡೋದನ್ನು ಕೂಡ ಮರಿಬೇಡಿ. ಈಗ ಸಾಸಿವೆ ಕೂಡ ಎಣ್ಣೆ ಹಾಕಿದ ತಕ್ಷಣ ಚಟ್ಪಟ್ ಅಂತೂ ಕಲರ್ ಕೂಡ ಚೇಂಜ್ ಆಯಿತು ನೋಡಿ. ಈ ರೀತಿ ಆಯ್ತಂದರೆ ಸಾಕು. ಈಗ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಕೂಡ 20 ರೂಪಾಯಿದೆ ಸ್ನೇಹಿತರೆ. ಜೀರಿಗೆ ಸಾಸಿವೆ ಏನಿದೆ ನೋಡಿ, ಒಂದು 20 ಗ್ರಾಮ್ ಅಂತ ಹೇಳಿ ಕೊಡ್ತಾರೆ. ಸೊ ಈ ರೀತಿ ಜೀರಿಗೆ, ಸಾಸಿವೆ, ಪಲಾವ್ ಎಲೆ ಆಗಿರ್ಬೋದು, ಚಕ್ಕೆ, ಲವಂಗ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ಟೇಸ್ಟ್ ಬರೋದಿಲ್ಲ. ಆಮೇಲೆ ಇದನ್ನು ವರ್ಷಾನುಗಟ್ಟಲೆ ಇಡೋದ್ರಿಂದ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಏನಾದರೂ ಬೂದಾಗಿಬಿಡುತ್ತೆ ಅಂದರೆ ಜಲ್ದಿ ಕೆಟ್ಟೋಗೋ ಚಾನ್ಸಸ್ ಆಗಿಬಿಡುತ್ತೆ. ಹಸಿ ಬಿಸಿ ಇರಬಾರ್ದು. ಹಾಗೆ ಇದರಲ್ಲಿ ನೀರನ್ನು ಮಾತ್ರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಜೀರಿಗೆ ಕೂಡ ಫ್ರೈ ಆಗ್ತಾಯಿದೆ. ಜೀರಿಗೆ ಕೂಡ ಒಂದು 2 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು. ನೆಕ್ಸ್ಟ್ ನೋಡೋಣ, ಜೀರಿಗೆ ಮುಗೀತು. ಜೀರಿಗೆ ಮುಗಿದ ತಕ್ಷಣ ಈಗ ಲವಂಗ. ನಾನು ನಿಮಗೆ ಮೊದಲೇ ಹೇಳಿರೋಂಗೆ ಎಲ್ಲವೂ ಕೂಡ 20 ರೂಪಾಯಿ ಇದೆ. ಅದಕ್ಕಿಂತ ಜಾಸ್ತಿ ಯಾವುದು ತೊಗೊಳಕ್ಕೆ ಹೋಗಬೇಡಿ.
ಮಾಡಬೇಡಿ. ಮಸಾಲೆಗಳು ಕೂಡ ಜಾಸ್ತಿ ಆಯಿತು ಅಂದರೂ ಕೂಡ ತಿನ್ನೋಕ್ಕಾಗೋದಿಲ್ಲ. ಬಟ್ ಈ ಮಸಾಲದಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಾಗೆ ಒಬ್ಬೊಬ್ಬರಿಗೆ ಒಣ ಖಾರ ಅಂದರೆ ನಾರ್ಮಲ್ ಆಗಿರೋಂಥ ಖಾರ, ಗೊಡ್ಡು ಖಾರ ಇಷ್ಟ ಆಗೋದಿಲ್ಲ. ಈ ರೀತಿ ಮಸಾಲೆ ಖಾರ ತುಂಬ ಇಷ್ಟ. ಅದರಲ್ಲೂ ಈ ಸೈಡ್ ಉತ್ತರ ಕರ್ನಾಟಕ ಸೈಡ್ ಕಂಪಲ್ಸರಿ ಎಲ್ಲರಿಗೂ ಮಸಾಲೆ ಖಾರ ಬೇಕೇ ಬೇಕು. ಒಂದು ಸತಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು. ನಾನು ನಾರ್ಮಲಾಗಿ ಖಾರ ಕುಟ್ಟಿಸ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ನಾನು ಇದರಲ್ಲಿ ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಉಪ್ಪು ಬೇಕನ್ನೋ ಹಾಗಿದ್ರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪನ್ನು ಮಾತ್ರ ಆ್ಯಡ್ ಮಾಡಿಲ್ಲ ಮಸಾಲೆದಲ್ಲಿ. ಲವಂಗ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಏನಿದೆ ನೋಡಿ 20 ರೂಪಾಯಿದಂದ್ರೂ ಕೂಡ ಕೊಡ್ತಾರೆ. ಇದಕ್ಕಿಂತ ಕಮ್ಮಿ ಆದರೂ ಹಾಕ್ಕೋಬೋದು, ಇಲ್ಲ ಜಾಸ್ತಿ ಹಾಕ್ಕೋಬೋದು. ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈಗ ಇದು ಕೂಡ ಸ್ವಲ್ಪ ಬಿಸಿ ಆದ ತಕ್ಷಣವೇ ಬಂದ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ಮೆಂತ್ಯ ಕಾಳಿನ ಕೂಡ ಕಲರ್ ಚೇಂಜ್ ಆಗಿದೆ. ಈಗ ಅದನ್ನು ಕೂಡ ತೆಗೆದು ಸೈಡಿಗೆ ಇಟ್ಕೊಂಡು ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಹಾಗೆ ಇದು ಕೂಡ ಚಟ್ಪಟ್ ಅನ್ಬೇಕು ಸ್ನೇಹಿತರೆ, ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದನ್ನು ಕೂಡ ಹುರ್ಕೊತಾ ಇದ್ದೀನಿ. ಚಟ್ಪಟ್ ಅಂತೇಳಿ ಯಾವ ರೀತಿ ಚೇಂಜ್ ಆಗಿದೆ ಕಲರು. ಇದಾದ ತಕ್ಷಣ ಇದನ್ನು ಕೂಡ ಸೈಡಿಗೆ ಇಟ್ಕೊಂಡು ಬಿಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಲೆಂತ್ ಇದೆ ಅಂತೇಳಿ ಬೇಜಾರಾಗಬೇಡಿ. ಪಾರ್ಟ್ 1 ಪಾರ್ಟ್ 2 ಮಾಡೋಕ್ಕಾಗೋದಿಲ್ಲ. ಮಸಾಲೆ ಖಾರನ ಯಾರೆಲ್ಲ ನೋಡ್ಕೊಂಡು ಮಾಡ್ಕೊತಾರೋ ಅವರಿಗೆ ಇದು ಕಂಪ್ಲೀಟಾಗಿ ಬೇಕಾಗುತ್ತೆ. ಹಾಗಾಗಿ ನಾನು ಆದಷ್ಟು ಇದನ್ನು ತುಂಬ ಸ್ಪೀಡಾಗಿ ಮಾಡಿದ್ದೀನಿ. ಆದರೂ 13 to 14 ಮಿನಿಟ್ಸ್ ಆಗಿದೆ. ಬಿಳಿ ಎಳ್ಳು ಕೂಡ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣವೇ ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ಕೂಡ ಅಷ್ಟೇ ಒಂದು 2 ನಿಮಿಷಗಳ ಕಾಲ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಎಣ್ಣೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ರೋಸ್ಟ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಈ ರೀತಿ ಆದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಜಾಸ್ತಿ ಎಣ್ಣೆ ತೊಗೊಂಡಿಲ್ಲ. ಟೋಟಲಾಗಿ ಇಷ್ಟು ಮಸಾಲೆ ಮಾಡೋದಕ್ಕೆ ನನಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅಷ್ಟೇ ಸಾಕಾಗಿದೆ. ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಈರುಳ್ಳಿಗೆ ಜಾಸ್ತಿ ಬೇಕು, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಏಲಕ್ಕಿ, ಇದು ಕೂಡ 20 ರೂಪಾಯಿದೆ ಏಲಕ್ಕಿ. ಈಗ ಏಲಕ್ಕಿನೂ ಕೂಡ ಮತ್ತೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬ್ಲ್ಯಾಕಿಗೆ ಟರ್ನ್ ಆಗಬೇಕು. ಬ್ರೌನ್ ಅಥವಾ ಬ್ಲ್ಯಾಕಿಗೆ ಟರ್ನ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಇದು ನೋಡ್ರಿ ಏನಿದೆ, ಏಲಕ್ಕಿ ಚೇಂಜ್ ಆದ ತಕ್ಷಣ ಉಬ್ಬೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಉಬ್ಬಿದೆ ಅಂತಂದರೆ ಕರೆಕ್ಟಾಗಿ ಇದು ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ಈ ರೀತಿ ಉಬ್ಬೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಏಲಕ್ಕಿ ಕೂಡ ರೆಡಿ ಆಗಿದೆ ಅಂತ ಅರ್ಥ. ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ. ಮಸಾಲೆಗಳಿಂದ ಹಿಡಿದು ಎಲ್ಲವೂ ಕೂಡ ನಾನು ಅದಕ್ಕೆ ಫಸ್ಟಿಗೆ ನಾನು ಮಸಾಲೆಗಳದ್ದೇನಿದೆ ಪಿಕ್ಚರ್ನ ತೊಗೊಳ್ಳಿ ಅಂತ ಹೇಳಿದ್ದು. ನಾನಿಲ್ಲಿ ಒಂದೊಂದೇ ಆಗಿರೋ ಎಲ್ಲ ಕೂಡ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರಿನ ತುರಿದು ತೊಗೊಂಡಿರೋದು. ಇದು ಒಣ ಕೊಬ್ಬರಿ, ಪಾವು kg ಆಗಬೇಕು ಅಷ್ಟೇ, ಜಾಸ್ತಿ ಬೇಡ. ಪಾವು kg ಆಗೋಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಅದನ್ನು ತುರಿದ್ಬಿಟ್ಟು ತೊಗೋಬೇಕಾಗುತ್ತೆ. ಅಥವಾ ನಿಮ್ಗೇನಾದರೂ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗಾದರೂ ಹಾಕ್ಕೋಬೋದು. ನಾನು ಇಲ್ಲಿ ತುರಿದು ತೊಗೊಂಡಿರೋದು. ನೀವೇನಾದರೂ ಮಾಡ್ಕೋಬೇಕನ್ನೋಗಿದ್ರೆ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ನೋಡಿ ಸ್ನೇಹಿತರೆ, ಬೆಳ್ಳುಳ್ಳಿ ಕೂಡ ಅಷ್ಟೇ ಒಂದು ಪಾವು kg ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಎಣ್ಣೆ ಆದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ರೀತಿ ಆದರೂ ಮಾಡ್ಕೋಬೋದು. ಬೆಳ್ಳುಳ್ಳಿನ ಹೆಚ್ಚಾಗಿ ಸುಡೋದಿಲ್ಲ, ಬಟ್ ನಾನಿಲ್ಲಿ ಸ್ವಲ್ಪ ಸ್ಮೆಲ್ ಕಮ್ಮಿ ಇರಲಿ ಅಂತ ಹೇಳಿ ತೊಗೊಂಡಿರೋದು. ಹಾಗಾಗಿ ಒಂದು 2 ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಕೂಡ ನಾನು ನಿಮಗೆ ಮೊದಲೇ ಹೇಳಿರುವಾಗೆ ತುಂಬ ಸಮಯ ತೊಗೊಳ್ಳುವಂಥ ಐಟಮ್ಸ್ ಏನಿದ್ದಾವೆ ಅದನ್ನು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಈ ಕೆಲಸ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಮಿನಿಮಮ್ 1 ಅವರ್ ಆದರೂ ಬೇಕಾಗುತ್ತೆ ನಿಮಗೆ. ನೀವು ಪ್ಲ್ಯಾನಿಂಗ್ ಪ್ರಕಾರ ಮಾಡ್ಕೊಂಬಿಡಿ. ಫಸ್ಟಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ಬಿಟ್ರೆ ಆಗೋಗ್ಬಿಡುತ್ತೆ. ಮಸಾಲೆಗಳೆಲ್ಲ ಜಲ್ದಿ ಆಗುತ್ತೆ. ಈಗ ನೋಡಿ ಲಾಸ್ಟಾಗಿ ಈರುಳ್ಳಿ, ನಾನು ನಿಮಗೆ ಫಸ್ಟಿಗೆ ಹೇಳಿದ್ನಲ್ವ, ಫಸ್ಟಿಗೆ ಈರುಳ್ಳಿ ಇಟ್ಟಿದ್ದೆ ಅಂತೇಳಿ, ಆ ಈರುಳ್ಳಿ ನೋಡಿ ಈ ರೀತಿ ಕಲರ್ ಬರಬೇಕು. ವೈಟ್ ಇರುವಂಥ ಈರುಳ್ಳಿ ಈ ರೀತಿ ಫುಲ್ಲು ಬ್ರೌನಿಗೆ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಮತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟ್ ಅದರಕ್ಕೂ ಅಂದರೆ ಹಸಿ ಶುಂಠಿನ ನಾನು ಏನು ಮಾಡಿದ್ದೀನಿ ಅಂತಂದರೆ ಕಟರ್ನಲ್ಲಿ ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಒಂದು 20 ರೂಪಾಯಿದು ಅಂತಂದರೆ ಕೊಡ್ತಾರೆ. ಯಾವುದೇ ನೀವು ಕಾಯಿಪಲ್ಯ ಅಂಗಡಿಯಲ್ಲಿ ಹೋದರೂ ಕೂಡ 20 ರೂಪಾಯಿ ಅಂದರೆ ಕೊಟ್ಬಿಡ್ತಾರೆ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಮಸಾಲೆ ಟೇಸ್ಟ್ ಚೆನ್ನಾಗಿರಲಿ ಅಂತೇಳಿ ಒಬ್ಬೊಬ್ಬರಿಗೆ ಅದ್ರಕ್ ಇಷ್ಟ ಇರಲ್ಲ, ಬಟ್ ಮಸಾಲೆ ಖಾರದಲ್ಲಿ ಅದ್ರಕ್ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದ್ರಕ್ನ ತೆಗೆದ್ಮೇಲೆ ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವು ಒಂದು ಸಣ್ಣ ಬಟ್ಲ ಆದರೆ ಸಾಕಾಗುತ್ತೆ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕುರುಮ್ ಕ್ರಿಸ್ಪಿ ಆಗಬೇಕು. ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ, ಈಗ ಎಲ್ಲವನ್ನು ಕೂಡ ನಾನು ರೋಸ್ಟ್ ಮಾಡಿದ್ದನ್ನು ತೋರಿಸಿದೆ, ಫ್ರೈ ಮಾಡಿದ್ದನ್ನು ತೋರಿಸಿದೆ. ಯಾವ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ತೋರಿಸಿದ್ದೀನಿ.
ಈಗ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಮಸಾಲೆ ಖಾರನ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಕೂಡ ಫ್ರೈ ಆಗಿದ್ದಾವೆ. ಫ್ರೈ ಆಗಿರುವಂಥ ಎಲ್ಲ ಐಟಮ್ಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟೊತ್ತನ ನಾವು ಏನೇನೆಲ್ಲ ಫ್ರೈ ಮಾಡ್ಕೊಂಡಿರೋಲ್ಲ ಅವೆಲ್ಲ ಐಟಮ್ಸ್ ಕೂಡ ಇಲ್ಲೇ ಇದ್ದಾವೆ ನೋಡಿ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊತ ಹೋಗಬೇಕಾಗುತ್ತೆ. ಒನ್ ಬೈ ಒನ್ ಹಾಕಬೇಕು. ಫಸ್ಟು ಹಸಿ ಇರುವಂಥವನ್ನ ಹಾಕಕ್ಕೆ ಹೋಗಬಾರ್ದು. ಈಗ ನೋಡಿ ಇದರಲ್ಲಿ ನಾನು ಏನೇನಿದೆ ಅಂತಂದರೆ ಬಿಳಿ ಎಳ್ಳು ಮತ್ತು ಗಸಗಸೆ, ಹಾಗೆ ಇದರಲ್ಲಿ ಪಲಾವ್ ಎಲೆ, ಯಾಲಕ್ಕಿ, ಸ್ವಲ್ಪ ಮಸಾಲೆಗಳೇನೇನಿದ್ದಾವೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಎಲ್ಲವೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 2 ಭಾಗ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಪುಡಿಯಾಗಿದೆ ನೋಡಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ, ಸಾಸಿವೆ, ಕರಿಮೆಣಸು, ಹಾಗೆ ಹೂವು ಮತ್ತು ಇದರಲ್ಲಿ ಚಕ್ಕೆ ಇವೆಲ್ಲವೂ ಕೂಡ ಇನ್ನೊಂದು ಸರ್ತಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪುಡಿ ಬರುತ್ತೆ. ಈಗ ನೆಕ್ಸ್ಟ್ ನೋಡಿ ಧನಿಯಾ ಅಂದರೆ ಕೊತ್ತಂಬರಿ ಬೀಜ. ಸೊ ಅದನ್ನು ಕೂಡ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಪುಡಿ ಮಾಡಿ ಇಟ್ಕೋಬೋದು. ಈ ರೋಸ್ಟ್ ಮಾಡಿರುವಂಥದ್ದನ್ನು ನೀವು ಬೇಕಂದರೆ ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಕೋಬೋದು. ಯಾವುದಾದ್ರೂ ಮಸಾಲೆ ರೈಸ್ ಏನಾದರೂ ಮಾಡಬೇಕಾದ್ರೆ ನಿಮಗೆ ಇಷ್ಟ ಆದರೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಕೊಬ್ಬರಿ ಕೂಡ ನೋಡಿ, ಕೊಬ್ಬರಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತೇಳಿ. ಈ ರೀತಿ ಕೊಬ್ಬರಿನ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಕೊಬ್ಬರಿ ನೋಡಿ ಈ ರೀತಿ ಎಣ್ಣೆ ಬಿಡುತ್ತೆ. ಸೊ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನೀರಂತ ಅನ್ಕೊಳಕ್ಕೋಗ್ಬೇಡಿ, ಕೊಬ್ಬರಿ ಫುಲ್ ಎಣ್ಣೆ ಬಿಟ್ಟಿರೋದು. ಈಗ ನೆಕ್ಸ್ಟು ಕೊಬ್ಬರಿನ ಕೂಡ ತೆಗೆದಿಟ್ಕೊಂಡ್ಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮಾಡ್ಕೋಬೇಕಾಗುತ್ತೆ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ರಿಯಲ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಬಂದಮೇಲೆ ಅದನ್ನು ಕೂಡ ಸೈಡಿಗೆ ಇಟ್ಕೊಳ್ಳಿ. ಲಾಸ್ಟ್ ಈಗ ಈರುಳ್ಳಿ ಒಂದೇ ಉಳ್ಕೊಂಡಿರೋದು. ಸೊ ಹಸಿ ಈರುಳ್ಳಿ ನಾವು ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಕಲರ್ ಚೇಂಜ್ ಆಗಿತ್ತಲ್ವ, ಈ ಈರುಳ್ಳಿನೂ ಕೂಡ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದ ತಕ್ಷಣ ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಅಂತೇಳಿ. ಈಗ ನಮ್ಮ ಮಸಾಲೆಗಳೆಲ್ಲ ರೆಡಿಯಾಗಿದ್ದಾವೆ. ಈಗ ನಾವು ಖಾರಕ್ಕೆ ಮಸಾಲೆಗಳನ್ನು ಹಚ್ಚೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈರುಳ್ಳಿ ಪೇಸ್ಟು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ಮಸಾಲೆಗಳು, ಹಾಗೆ ಕೊಬ್ಬರಿ ಈಗ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ. ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟಿಗೆ ಹಾಕ್ಕೊತ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಈರುಳ್ಳಿ ಪೇಸ್ಟು, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟು ಮತ್ತು ನಾನು ಮೊದಲಿಗೆ ಮಾಡ್ಕೊಂಡಿದ್ನಲ್ವ ಎಲ್ಲ ಒಣ ಮಸಾಲೆಗಳೇನಿದ್ವಲ್ಲ ಅವೆಲ್ಲ ಒಣ ಮಸಾಲೆಗಳು. ಅದಾದಮೇಲೆ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕಿದಾಗ ಕಲರ್ ಚೇಂಜ್ ಆಗಿತ್ತು ಅಂತ ಹೇಳಿದ್ನಲ್ವ, ಈ ರೀತಿ ಬಂದಿರುತ್ತೆ ನೋಡಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಟೋಟಲ್ ಆಗಿ ನೀವು 1.5 kg ಮಸಾಲ ಮಾಡ್ತಾ ಇದ್ದೀರಂದರೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ 1.5 kg ಆಗುವಷ್ಟು ಮಸಾಲ ಸಿಗುತ್ತೆ. ಇದಕ್ಕೆ ಟೋಟಲ್ 3 ರಿಂದ 3.5 kg ಆಗುವಷ್ಟು ನಮಗೆ ವಾಪಸ್ ಮಸಾಲೆ ಖಾರ ಬರುತ್ತೆ ನೋಡಿ. ಇವಾಗ ಕಲಿಸ್ತಾ ಇದ್ದೀವಿ. ನೀವು ಅನ್ಕೊತಾ ಇರಬೇಕು ಕೈಯಿಂದ ಕಲಿಸಿದ್ರೆ ನಿಮಗೆ ರ್ಯಾಷಸ್ ಆಗಲ್ವಾ ಅಥವಾ ಉರಿಯಲ್ಲ. ಏನೇನು ಆಗಲ್ಲ ಸ್ನೇಹಿತರೆ, ಆರಾಮ್ಸೆ ಇದನ್ನು ಕೈಯಿಂದ ಕಲಿಸಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಜಾರಿಗೆ ಹಾಕ್ಬಿಟ್ರೆ ಸಪ್ಪೆ ಆಗಿಬಿಡುತ್ತೆ, ಟೇಸ್ಟ್ ಕಮ್ಮಿ ಆಗುತ್ತೆ. ಸೊ ಇದನ್ನು ನೀವು ಆದಷ್ಟು ಕೈಯಿಂದನೇ ಕಲಿಸ್ಕೊಳ್ಳಿ. ಕೈಯಿಂದ ಕಲಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಅಜ್ಜಿಗಳೆಲ್ಲ ಮೊದಲಿಂದನೂ ಇದೇ ರೀತಿ ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಮಗೆ ಅಭ್ಯಾಸ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ಕೈಯಿಂದ ಕಲಿಸಿದ ತಕ್ಷಣವೇ ಮಸಾಲೆ ಖಾರ ಎಷ್ಟು ಚೇಂಜ್ ಆಗಿದೆ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ, ಎಷ್ಟು ಸೂಪರಾಗಿ ಬಂದಿದೆ ಅಂಥೇಳಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ಬರುತ್ತೆ ನೋಡಿ. ಇವಾಗ ಇದನ್ನು ಒಂದು ಡೈಲಿ ಯೂಸ್ ಮಾಡುವಂಥ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿದ್ದನ್ನೆಲ್ಲ ಭರಣಿಗೆ ಹಾಕಿ ಇಟ್ಕೋಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.